ಪಾಪ ಅವರು ಕೂಡ ಸುಮಾರು 10,000 ಮಂದಿ ಸರ್ವೇಯರ್ನ ಅವರ ಉದ್ಯೋಗದಾಗ ಕಾಯಂಗೊಳಿಸಬೇಕು. ಬೇಕಾದ್ರೆ ಅವರಿಗೆ ಇಂತಿಷ್ಟು ತಿಂಗಳ ಫಿಕ್ಸ್ ಪಗಾರ ಮಾಡ್ಬೇಕಂತ ಅವರು ಕೂಡ ಹೊರಗದಾಗಿ ಒಂದು 2 ತಿಂಗಳ ಹೋರಾಟ ಮಾಡ್ತಾರೆ ಬೀದಿ ಒಳಗ. ಸುಮಾರು 10 ಲಕ್ಷ ನಮ್ಮಲ್ಲಿ ಕೆಲಸಗಳು ಸರ್ವೆ ಡಿಪಾರ್ಟ್ಮೆಂಟ್ ಕೆಲಸಗಳು, ಅದು ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಚಿಂತಿಲ್ಲ. ಅವ್ರನ್ನ ತಕ್ಷಣ ಮುಗಿಸ್ಕೋಬೇಕಿಲ್ಲ ಅಂದ್ರೆ ಅದಕ್ಕೂ ಕೂಡ ರೈತ ಸಂಘ, ಯಾಕಂದ್ರೆ ಸರ್ವೆ ಎಲ್ಲ ಮಾಡೋದು ನಾವು ರೈತರದ. ಏನಾಗೈತಿಪ್ಪ ಅಂದ್ರೆ ಗುರುಗಳು ನಮ್ಮ ಬಾಳೆ ಇದೇನ್ 224 ಮಂದಿ 500 ಮಂದಿ ಇವ್ರೇನ್ ಚಿಂತೆ ಮಾಡೋರು. ನಮ್ಮ ಮೊದಲು ಓಟ್ ಹಾಕಿದವ್ರು ನೀವಳ ಚಿಂತೆ ಮಾಡಿದ ಬಗೆಹರಿಸುವಂತ ಕಾಲ ಬಂದ ನೋಡ್ರಿ, ದುರ್ದೈವ ಅಂತ. ಅದಕ್ಕಾಗಿ ದಯವಿಟ್ಟು ಈಗ ಹಲವಾರು ವಿಚಾರಗಳು ಅದಾವ, ಇನ್ನ ಮಾತಾಡೋ ಬಹಳ ವಿಚಾರ ಅದಾವ. ಎಲ್ಲ ಮಾತಾಡ್ಕೊಂಡ್ ಟೈಮಿಂಗ್ ಇಲ್ಲ. ಇದಕ್ಕೆ ಒಂದೇ ಪರಿಹಾರ, ಮಂತ್ರ ಹೆಂಗ ಓಂ ನಮಃ ಶಿವಾಯ ಅಂತೇಳಿ ನಾವು ದೇವ್ರ ಧ್ಯಾನ ಮಾಡ್ತದ. ಇದಕ್ಕೆ ರೈತ ಸಂಘ ಹೆಗಲ ಮೇಲ ಇದು ಒಂದು ಶಾಲಾ, ಇದು ಆಟೋಮೆಟಿಕ್ ಕೆಲಸ ಮಾಡ್ತದೆ. ಇದನ್ನೆಲ್ಲ ತಾವು ರೆಡಿ ಆಗ್ಬೇಕು. ಅಸಹ್ಯ ಪಡ್ಕೋಬೇಡ್ರಿ. ಅಸಹ್ಯ ಪಡ್ಕೊಂಡು ಅಂತಂದ್ರ ನಮ್ಮ ಬದುಕು ನಮ್ಮ ಅಂಡಾಂಶ ಆಯ್ತ ಬಿಡ್ರಿ. ಏನ್ ಹೇಳತ್ತು ನಾವ ಸಾಯಿದ್ರು ಹೇಳತ್ತು, ಬಿಜೆಪಿ ಹಾಕ್ರಿ, ಕಾಂಗ್ರೆಸ್ ಹಾಕ್ರಿ, ಜೆಡಿಎಸ್ ಹಾಕ್ರಿ. ಹೋರಾಟ ಕರೆದಾಗ ಬರ್ರಿ, ಸಮಾವೇಶ ಬಿಜಾಪುರದಾಗ ಕರೆದಾಗ 1 ಲಕ್ಷ ಮಂದಿ ಕೂಡ್ರಿ. 1 ಲಕ್ಷ ಮಂದಿ 10 ಲಕ್ಷ ಮಂದಿ ಆಗ್ರಿ. ಮಾಡಿ ಕೊಲ್ಲಾಪುರದಾಗ ನೀವೆಲ್ಲ